ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಚಕ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಕ್ಕಿ ಹಿಟ್ಟು ಅಂಗಡಿನಲ್ಲಿ ಸಿಗುತ್ತಲ್ಲ ರೆಡಿಮೇಡು, ಆ ಅಕ್ಕಿ ಹಿಟ್ಟಲ್ಲೇ ನಾನು ಮಾಡ್ತಾ ಇರೋದು. ಯಾವುದೇ ರೀತಿಯಾದ ಅಕ್ಕಿ ನೆನೆಸಿ ಒಣಗಿಸಿ ಆ ರೀತಿಯೆಲ್ಲ ಯಾವುದೂ ಮಾಡ್ತಾಯಿಲ್ಲ. ನಾರ್ಮಲಾಗಿ ಅಂಗಡಿನಲ್ಲಿ ಸಿಗುತ್ತಲ್ಲ ರೆಡಿಮೇಡ್ ಹಿಟ್ಟು, ಅಕ್ಕಿ ಹಿಟ್ಟು, ಅದರಲ್ಲೇ ನಾನು ಮಾಡ್ತಾ ಇರೋದು. 2 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ಹುರುಗಡ್ಲೆ ತೊಗೋತಾ ಇದ್ದೀನಿ. ಆ ಹುರುಗಡ್ಲೆನ ಫಸ್ಟು ಪ್ಯಾನಲ್ಲಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಫುಲ್ಲು ನೈಸ್ ಪೌಡರ್ ಮಾಡ್ಕೊಂಬಿಡ್ಬೇಕು. ಅಕಸ್ಮಾತ್ ತುಂಬ ಪೌಡರ್ ಆಗಿಲ್ಲ ಅಂದರೆ ಅದನ್ನು ಒಂದು ಸಲ ಜಲಾಡಿ ಹಿಡ್ಕೊಂಬಿಡಿ ಸಾಕು. ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ ತೊಗೊಂಡು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. 1 ಕಪ್ಪಷ್ಟು ಹುರುಗಡ್ಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. 1/4 ಚಮಚದಷ್ಟು ಹಿಂಗೆ ಹಾಕ್ಕೋಬೇಕು. ಮತ್ತು ಇದಕ್ಕೆ 3 ಸ್ಪೂನಷ್ಟು ಎಣ್ಣೆನ ನಾನು ಬಿಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಬಿಸಿ ಮಾಡಿ ಹಾಕ್ಕೊಂಡು ಫಸ್ಟ್ ಸ್ಪೂನಲ್ಲಿ ಕಲಿಸ್ಕೋಬೇಕು. ಯಾಕಂದರೆ ಎಣ್ಣೆ ಬಿಸಿ ಇರುತ್ತೆ, ಮುಟ್ಟೋಕ್ಕಾಗೋದಿಲ್ಲ. ಹಾಗಾಗಿ ಸ್ಪೂನಲ್ಲಿ ಕಲಿಸ್ಬಿಟ್ಟು ಅದರಲ್ಲಿ ಏನಾದರೂ ಗಂಟೇನಾದರೂ ಇದ್ದರೆ ಹೊಡ್ಕೊಂಬಿಡಿ. ಆಮೇಲೆ ಮತ್ತೆ ನೀಟಾಗಿ ಕೈನಲ್ಲಿ ಕಲಿಸ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡು ನಾವು ಈ ರೀತಿ ಕೈನಲ್ಲಿ ಹಿಂಗೆ ಹಿಡಿಬೇಕು. ಈಗ ಹಿಡಿದಾಗ ಮುಷ್ಟಿಗೆ ಹಿಡಿದಾಗ ಅದು ಹಿಟ್ಟು ಹಾಗೆ ಹದಕ್ಕೆ ಬರಬೇಕು ನೋಡಿ, ಈ ರೀತಿ. ಆಗ ಇದಕ್ಕೆ ಸರಿ ಬಂದಿದೆ ಅಂತ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಂಗೆ ಕಲಿಸ್ಕೊಳ್ಬೇಕು. ನೀಟಾಗಿ ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಇರಬಾರ್ದು, ಇನ್ನೊಂಚೂರು ತೆಳ್ಳಕ್ಕಿರಬೇಕು. ಆಗಲೇ ನಮಗೆ ಚಕ್ಲಿ ಉರುಳಲ್ಲಿ ಪ್ರೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ. ಈ ರೀತಿ ಮಾಡಿ ಒಂದು 5 ನಿಮಿಷ ನೆನೆಸೋಕ್ಕೆ ಇಟ್ಬಿಡಬೇಕು. ಆಮೇಲಿಂದ ಚಕ್ಲಿ ಹೋಳು ತೊಗೊಂಡು ಚಕ್ಲಿ ಹೋಳಲ್ಲಿ ನೀಟಾಗಿ ಎಣ್ಣೆ ಸವರ್ಕೋಬೇಕು ನೋಡಿ. ಈ ರೀತಿ ಹಾಕ್ಕೊಂಡು ನಾನು ಒಂದೇ ಒಂದು ಸ್ಟಾರ್ ಇದೆಯಲ್ಲ ಅದನ್ನು ಹಾಕ್ಕೊಂಡು, ನೀವು 3 ಸ್ಟಾರ್ ಇರೋದು ಹಾಕ್ಕೋಬೋದು. ಒಂದೇ ಒಂದು ಸ್ಟಾರ್ ಇರೋದು ಹಾಕ್ಕೊಂಡು ನಾನು ಅದನ್ನು ರೆಡಿ ಮಾಡಿಕೊಂಡು ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಳಗಡೆಗೆ ನೋಡಿ. ಈ ಥರ ಫುಲ್ಲಾಗಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಆ ಹಿಟ್ಟನ್ನು ಇದ್ರ ಫುಲ್ಲು ಹಾಕ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು ಹಿಟ್ಟು. ತುಂಬ ಗಟ್ಟಿ ಇದ್ದರೆ ಏನಾಗುತ್ತೆ, ನಿಮಗೆ ಆ ಪ್ರೆಸ್ ಮಾಡೋದಕ್ಕಾಗಲ್ಲ, ತುಂಬಾ ಕೈ ನೋವು ಬಂದುಬಿಡುತ್ತೆ ನೋಡಿ. ಈ ರೀತಿ ಹಾಕ್ಕೊಂಡು ನಾನು ಒಬ್ಬಟ್ಟಿನ ಶೀಟ್ ಇತ್ತು, ಆ ಶೀಟಿನ ಮೇಲೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನಾನು ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ ಫಸ್ಟ್ ಸ್ಟವ್ ಮೇಲೆ ನೋಡಿ. ಈ ರೀತಿ ತೆಗೆದು ಬಿಡಬೇಕು. ಸಖತ್ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಈಸಿ. ಒಂದು 15ರಿಂದ 20 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡಿಬಿಡ್ಬೋದು. ಅಕ್ಕಿ ತೊಳೆದು ಮಾಡಬೇಕು ಅನ್ನೋ ರಿಸ್ಕ್ ಇರೋದಿಲ್ಲ ನೋಡಿ. ಚಕ್ಲಿ ರೆಡಿ ಆಯಿತು. ಈ ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.